ಹೇ ಇದೆಲ್ಲೋ ಸಿಕ್ತು ನಿನಗೆ? ಯಾರು ಕೊಟ್ಟದು ಅಂತ ಹೇಳಿದ್ದು? ಇದು ಎಲ್ಲಿದ್ದು? ಇನ್ನು ಮುಖಕ್ಕಿಂತ ದೊಡ್ಡದುಂಟಲ್ಲ ಮಾರಾಯ. ಅಯ್ಯೋ ನಿನ್ನ ನಿಂದು ಬೋರ್ ಗಟ್ಟಿಲ್ಲ ಬ್ರೋ. ನೋಡುವ ಇವೊಂದೊಂದು ಎಕ್ಸ್ಪೆರಿಮೆಂಟ್ ನಾನು ಮಾಡಿ ನೋಡ್ಬೇಕು ಈಗ. ಅದು ಕ್ಲಾಕ್ ವೈಸ್ ತಿರುಗುತ್ತೆ ಅಂತ, ಇಲ್ಲಾಂದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ಅಂತ ಒಂದ್ಸತಿ ನೋಡುವ. ಓಕೆ ಓಕೆ ನಾನು ಮೈಂಡ್ ಸೆಟ್ ಮಾಡ್ಕೋತೀನಿ ಒಂದ್ಸತಿ. ಓಕೆ ಪರ್ಫೆಕ್ಟ್ ಬ್ರೋ. ಬೊಂಡ ಕೆತ್ತಲಿಗೆ ನೀನು ಬೋಂಡದ ಅಂಗಡಿ ಹಾಕು ಬ್ರೋ, ಅದು ಸುಲಭ. ಮುಳುಗಿಸುದು ಕಾಯಿಸುದು. ಹಾ ಹೌದಾ, ಅದು ಭಾರಿ ಜಾಲಿ ಆಗ್ತದೆ. ಹಾ ಹೌದು ಅದು. ನನಗೆ ಈ ಕಿಚನ್ ಇಷ್ಟ ಆಯ್ತಾ. ಅವೇನವ್ರದ್ದು ಮನೇಲಿ ಇದು ನಮ್ದು ಹಳೆ ಮನೆ ಇತ್ತಲ್ಲ, ನಾನು ಮನೆ ದೊಡ್ಡಪ್ಪನ ಗೃಹ ಪ್ರವೇಶದ ವಿಡಿಯೋ ಆಗಿದೆ. ಆ ಹಳೆ ಮನೆ ಇದೇ ತರ ಆಲ್ಮೋಸ್ಟ್ ಇತ್ತು ಆಯ್ತಾ. ಈ ತರ ಒಂದು ಇಲ್ಲೆಲ್ಲ ಸ್ಟೋರ್ ಮಾಡಿಡ್ಲಿಕ್ಕೆ ನೋಡಿ, ಸೌದೆಗಳೆಲ್ಲ ಸ್ಟೋರ್ ಮಾಡಿಡ್ಲಿಕ್ಕೆ. ಇಲ್ಲಿ ಒಲೆ ಕಲ್ಲು ಕೂಡ ಅದಕ್ಕೆ ಬೇಡ, ಫುಲ್ಲು ಇನ್ನೂ ತೆಳ್ಳಗಿರೋ ಕಲ್ಲಾಗಬೇಕು. ಓ ಎರಡೇ ಈ ಇದರಲ್ಲಿ ಹಾಕ್ಬಿಟ್ಟು ಶೀಟ್ ಮಾಡ್ತಾರೆ. ಅದು ರಬ್ಬರ್ ಹಾಲು ಗಟ್ಟಿ ಆಗ್ಬೇಕತ್ತೆ ಇನ್ನು ಸ್ವಲ್ಪ, ಆಮೇಲೆ ಶೀಟ್ ಮಾಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಶೀಟ್ ಮಾಡೋದು. ಗೋಳಿ ಬಜೆ, ಮಸಾಲೆ ದೋಸೆ, ಆಮೇಲೆ ಮಸಾಲೆ ದೋಸೆ ಈಗದು ಪಿಜ್ಜಾ ಬರ್ಗರ್ಗಿಂತ ಮೇಲೆ. ಹೌದಲ್ಲ, ಮಸಾಲೆ ದೋಸೆ ಎಲ್ಲ ಪಿಜ್ಜಾ ಬರ್ಗರ್ ರೇಂಜು. ಈಗ ನೋಡಿ ಕ್ರಿಸ್ಪಿ ರ್ಯಾಪು, ಇದರಲ್ಲಿ ನಾರ್ಮಲ್ ರ್ಯಾಪು. ಈ ಮೆನು. ಹಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿದು ಈ ವಿಡಿಯೋದ ವಿಶೇಷ ವಿಷಯ ಎಂತ ಅಂತ ಹೇಳಿದ್ರೆ ಉಂಟಲ್ಲ, ನಾನು ಈ ವಿಡಿಯೋ ಮಾಡಿಬಿಟ್ಟು ಆ್ಯಕ್ಚುಲಿ ತುಂಬ ದಿನ ಆಯ್ತಾಯ್ತಾ. ನಾನು ಮತ್ತು ನನ್ನದು ಕಸಿನ್ಸ್ ಎಲ್ಲ ಅವತ್ತು ಮದುವೆ ದಿನ ಸೇರಿದ್ದಲ್ಲ. ಸೊ ಆ ವಿಡಿಯೋದೊಂದು ಕಂಟಿನ್ಯೂಷನ್ ಅಷ್ಟೇ. ಅಂದರೆ ಆ ಮದುವೆಯ ವಿಡಿಯೋದು ಕಂಟಿನ್ಯೂಷನ್ ಅಲ್ಲ. ಮದುವೆ ಎಲ್ಲ ಮುಗ್ದ ನಂತರ ಒಂದು 2 ಡೇಸ್ ಕಳೆದು ನಾನು ಒಂದು ವ್ಲಾಗ್ ಮಾಡಿದ್ದೆ. ನಾನು ನಂದು ಕಸಿನ್ಸ್ ಜೊತೆ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಮಾತ್ರ ತುಂಬ ಡಿಲೇ ಆಗ್ತಾ ಉಂಟು. ನನಗೆ ನಂದು ವರ್ಕ್ಗಳ್ಸ್ ಎಲ್ಲ ಪೆಂಡಿಂಗ್ ಇದ್ದದೆಲ್ಲ ಹಾಗೆ ಬಾಕಿ ಆಗಿತ್ತು. ಸೊ ಮದುವೆಯಿಂದಾಗಿ ಸೊ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬಟ್ ತುಂಬ ಎಂಟರ್ಟೈನ್ಡ್ ಆಗಿ, ತುಂಬ ಫನ್ನಾಗಿ ನನ್ನ ಕಸಿನ್ಸ್ ಜೊತೆ ಮತ್ತು ನನ್ನ ಫ್ಯಾಮಿಲಿ ಜೊತೆ ಕಳೆದಂಥ ಒಂದು ಅಮೋಘವಾದಂತಹ ಒಂದು ಅದ್ಭುತವಾದಂಥ ವಿಡಿಯೋ ಇದು. ಸೊ ಈ ವಿಡಿಯೋನ ನೀವು ಖಂಡಿತವಾಗ್ಲೂ ನೋಡಲೇಬೇಕು ಎಂಡ್ ತನಕ. ತುಂಬ ಲೆಂತ್ ಉಂಟು. ನಾನು ಆದಷ್ಟು ಕ್ರೋಪ್ ಮಾಡಲಿಕ್ಕೆ ನೋಡಿದೆ, ಬಟ್ ಆಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಕ್ರೋಪ್ ಮಾಡಿ ತುಂಬ ಲೆಂತಿ ಆಯ್ತಾಯ್ತಾ. ಬಟ್ ವಿಡಿಯೋದಲ್ಲಿ ಒಂದು ನೋಡುವಂತಹ ಒಂದು ಕಂಟೆಂಟ್ ಇರೋದ್ರಿಂದಾಗಿ ದಯವಿಟ್ಟು ಈ ವಿಡಿಯೋನ ಎಂಡ್ ತನಕ ನೋಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ. ಕ್ಲಾಕ್ ವೈಸ್ ಟರ್ನ್ ಆದ್ರೆ ನೀರಿದೆ ಅಂತ, ಆಂಟಿ ಕ್ಲಾಕ್ ವೈಸ್ ಇದ್ರೆ ಆಂಟಿ ಕ್ಲಾಕ್ ವೈಸ್ ಇದ್ರೆ ನೀರಿಲ್ಲ ಅಂತ. ಇವಾಗ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇದ್ರೆ ನೀರಿಲ್ಲ ಅಂತ. ಓಕೆ ಕ್ಲಾಕ್ ವೈಸ್ ಟರ್ನ್ ಆಗ್ತಿದೆ. ಓಕೆ ನಾನು ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ಆಕ್ಚುಲಿ ಹೌದಲ್ಲ, ಕ್ಲಾಕ್ ವೈಸ್ ತಿರುಗಿದ್ರೆ ನೀರಿದೆ, ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ಇಲ್ಲ ಅಂದ್ರೆ. ಇಲ್ಲಿ ನೀರು ಫುಲ್ ಉಂಟಲ್ಲ ಬ್ರೋ, ಒಳ್ಳೆ ಬದಿಯಲ್ಲಿ ನೀರುಂಟು ಇಲ್ವ ಅಂತ ಹೇಳಿದ್ರೆ ಇದೆಂತ ಇದು? ಓ ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿ ನೀರು ಉಂಟಂತ ನೋಡ್ತಾ ಇರೋದಾ? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಈಗೂ ಉಂಟೆ ಬಂಡೆ ದಿಕ್ತಾ. ಕಂಗ್ರಾಚುಲೇಷನ್ ಬ್ರದರ್. ನಿಂದು ಬೋರ್ ಗಟ್ಟಿಲ್ಲ ಬ್ರೋ. ಯಾರ್ಯಾರು ನೀರು ಪಾಯಿಂಟ್ ಹುಡುಕ್ಬೇಕಾರೆ ಹೇಳಿ. ನೋಡುವ ಇವೊಂದೊಂದು ಎಕ್ಸ್ಪೆರಿಮೆಂಟ್ ನಾನು ಮಾಡಿ ನೋಡ್ಬೇಕು ಈಗ. ಇದು ಗಾಳಿಗೆ ಬ್ರೋ ಆಚೆ ಈಚೆ ಹೋಗ್ತಾ ಇರೋದು. ಇಲ್ಲ 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 ಆಕ್ಚುಲಿ ತಿರುಗ್ತಾ ಇದೆ. ನೀವು ಇವಾಗ ಕ್ಲಾಕ್ ವೈಸ್ ತಿರುಗ್ತಾ ನೀವು ಕ್ಲಾಕ್ ವೈಸ್ ತಿರುಗಬೇಕಂತ ಯೋಚನೆ ಮಾಡ್ತಿದ್ದೆ. ಹೌದು, ಅದನ್ನ ನೀವು ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ತಿರ್ಬೇಕಂತ ಯೋಚನೆ ಮಾಡಿ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಕನ್ಫರ್ಮ್? ಸೋಷಿಯಲ್ ಎಕ್ಸ್ಪೆರಿಮೆಂಟ್ ನೀನ್ ಮಾಡಿದ್ಯಾ? ಇವನು ಹೇಳ್ತಿದ್ದಾನೆ ಇದನ್ನ ನಾನು ಕ್ಲಾಕ್ ವೈಸ್ ತಿರುಗಬೇಕು ಅಂತ ಹೇಳಿ ಯೋಚನೆ ಮಾಡಿ ತಿರುಗಿ ಇಟ್ರೆ ಅದು ಕ್ಲಾಕ್ ವೈಸ್ ತಿರುಗುತ್ತೆ ಅಂತ, ಇಲ್ಲಾಂದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ಅಂತ. ಒಂದ್ಸತಿ ನೋಡು. ಯಾವ್ದಾರು ಯೋಚನೆ ಮಾಡಿದ್ರೆ ಓಕೆ ಓಕೆ ನಾನು ಮೈಂಡ್ ಸೆಟ್ ಮಾಡ್ಕೋತೀನಿ ಒಂದ್ಸತಿ. ಸ್ಪೆಷಲ್ ಬಂಗಾರ ಅದು ಎಲ್ಲೂ ಸಿಗಲ್ಲ. ಓಕೆ ಇಲ್ಲಾಂದ್ರೆ ಮೂಢನಂಬಿಕೆ. ಓಕೆ ಓಕೆ ನಾನು ಇವಾಗ ಒಂದು ಆಕ್ಚುಲಿ ಏನು ಆಗ್ತಿಲ್ಲ, ಇದೊಂಥರ ಆಂಟಿ ಕ್ಲಾಕ್ ವೈಸ್ ಅಂತ ನಾನು ಅನ್ಕೊಂಡೆ. ಇವಾಗ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ, ಬಟ್ ಅದು ಅದರಿಂದಾಗಿಂತ ಅಲ್ಲ ಅನ್ಸುತ್ತೆ ನನಗೆ. ಇಲ್ಲ ಇರೋದೇ ಈಗ ನೋಡಿ. ಓಕೆ ಫೈನ್, ಇವಾಗ ನೀನ್ ಮಾಡು. ಓಕೆ ಅಲ್ಲ ಅದು ನಿಜನ ಸುಳ್ಳ ಗೊತ್ತಿಲ್ಲ ನನಗೆ, ಬಟ್ ನಾನು ನೆನ್ಸ್ಕೊಂಡಿದ್ದೆ ಆಂಟಿ ಕ್ಲಾಕ್ ವೈಸ್, ಬಟ್ ಹಂಗೆ ತಿರುಗ್ತದು. ವಾಯ್ಸ್ ಹೋಯ್ತತ್ತ ನೆನ್ನೆ ಮೊನ್ನೆ ಬೊಬ್ಬೆ ಅವ್ರದ್ದು. ಓಕೆ ವಾಯ್ಸ್ ಚಂದ ಇತ್ತು, ಬಟ್ ಇವಾಗ ಇಲ್ವಲ್ಲ.
ನೀವು ಎಂತ ಮಾಡ್ತಿದ್ದೀರಿ ಮಾರಿ ಇಲ್ಲಿ? ಇರುತ್ತುಂಟಾ ಕ್ಲಾಕ್ ವೈಸ್ ಇರುತ್ತುಂಟಾ? ಇವಾಗ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಉಂಟು. ಹೋಯ್ತಲ್ಲ ಬ್ರೋ ಪ್ರಿಡಿಕ್ಷನ್. ಕ್ಲಾಕ್ ವೈಸ್ ಅಲ್ಲ ಬ್ರೋ, ಈಗ ಆಂಟಿ ಕ್ಲಾಕ್ ವೈಸ್ ಬ್ರೋ, ಲೆಫ್ಟ್ ತಿರುಗ್ತದೆ. ಅಲ್ಲ ಇದು ನನಗೆ ಕ್ಲಾಕ್ ವೈಸ್. ಇಲ್ಲ ಆಂಟಿ ಕ್ಲಾಕ್ ವೈಸ್. ಸುತ್ತ ಹಿಂಗೆ ಕ್ಲಾಕ್ ಯಾವ ತರ ಹಿಂಗೆ ತಿರುಗುತ್ತಾ? ಎಲ್ಲಿ ಬ್ರೋ ಕಾಲೇಜಿಗೆ ಹೋಗಿದ್ದು? ಓ ಸೈಕಲ್ ಬಂದಿದೆ. ಓ ಇಲ್ಲಿ ನೋಡಿ ಫೋಟೋ. ಯಾವ್ದು ಬ್ರೋ ಫೋನ್ ಅದು ಕೊಡುದಾ? ಎಂತ ಬ್ರೋ ಸೆಕೆಂಡ್ ಟೈಮ್ ಪ್ರಮೋಷನ್ ಧರ್ಮಕ್ಕೆ. ವಿವೋದವರಿಗೆ ಪ್ರಮೋಷನ್ ಮಾಡಿ ಏನು ಪ್ರಯೋಜನ ಇಲ್ಲ, ಅವ್ರು ಆಲ್ರೆಡಿ ಟಾಪ್ ಅಲ್ಲಿ ಇದ್ದಾರೆ. ಬಂಗಾರ ಇದು, ಇದೆಲ್ಲೂ ಸಿಗಲ್ಲ. ಎಂತ ಬಂಗಾರ ಬ್ರೋ ಇದು? ಇಲ್ಲಾರ ಕಲರ್ ಫೇಡ್ ಆಗಿದೆ ಬ್ರೋ. ಆಗಿದೆ. ಒಳ್ಳೆಯಲ್ಲಿ ಈ ನೀರಲ್ಲಿ ಏನಾದ್ರು ಮಾಡ್ಬೋದು ಬ್ರೋ. ಒಳ್ಳೆಲ್ಲ ಸ್ವಲ್ಪ ಸ್ನಾನ ಮಾಡ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಮಾಡ್ತೀರಾ? ನೀನೆಂತ ಬ್ರೋ ಮಜ್ಜಿಗೆ ಕಡಿತಿದ್ಯಾ? ಅಲ್ಲ ಎಂತ ಮಾಡ್ತಿದ್ದಿ? ಇವಳೆಂತ ಮಾಡ್ತಿದ್ದಾಳೆ? ಸುಬ್ಬಿ ಕಪ್ಪೆ ಮನೆ. ಇಲ್ಲೆಲ್ಲ ಯಾರಿಗೆ ಮೆಮೊರಿ ನೆನ್ಪುಂಟು ಹೇಳು? ನಿಂಗೆ ನೆನಪಿದೆ ಇಲ್ಲೆಲ್ಲ ನಾವು ಈಜಿದ್ದು? ಬರು ನಿಂಗೆ ನೆನಪಿದೆ ಇಲ್ಲಿ ನಾವು ಈಜಾಡಿದ್ದು? ಎಂತ ಬ್ರೋ ಪಾರ್ಟಿ ಮಾಡಿದೆಲ್ಲ ನೆನಪು. ಸರಿಯಾಗಿ ಆಟ ಆಡಿದ್ವಿ ಮಾತ್ರ ಇಲ್ಲೆಲ್ಲ ನೀರಲ್ಲಿ. ಇಲ್ಲೆಲ್ಲ ಬರೋದು ಅಮ್ಮಂದು ಅಪ್ಪಂದೆಲ್ಲ ಕಣ್ತಪ್ಸಿ ಬರು. ಅವ್ರಿಗೆ ಗೊತ್ತಾಗ್ದಂಗೆ ಬಂದು ಇಲ್ಲಿ ಅಪ್ಪ ಅಮ್ಮನಿಗೆಲ್ಲ ಗೊತ್ತಾಗ್ತಾರೆ ನಂಗೆ ಕಣ್ತಪ್ಸಿ. ನಾನು ವರು ಅಭಿ ಮಿಲಾನು ಸ್ವಾತಿ ಪೃಥ್ವಿ ಬಂದ್ಬಿಟ್ಟು ಲಿಕ್ಕಿ ನಿಶ್ಚು ಎಲ್ಲ ತುಂಬಾ ಚಿಕ್ಕವರು. ಅವಾಗ ನಾವೆಲ್ಲ ಆಳಕ್ ಹೋಗೋದು, ಇವ್ರನ್ನೆಲ್ಲ ಸುಮ್ಮನೆ ಹಿಂಗೆ ಸ್ವಲ್ಪ ಎಲ್ದು ಹಾಕೋದು, ಚೂರು 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 ಚೂರು. ಇವರೆಲ್ಲ ಇಲ್ಲಿ ಮೇಲ್ಗಡೆ, ನಾವೆಲ್ಲ ಆಳದಲ್ಲಿ. ನಾವೆಲ್ಲ ಅಲ್ಲಿ ಪಂಪ್ ಸೆಡ್ ಇತ್ತು ನಮ್ದು ಮೊದಲು. ಇವಾಗಲೂ ಪಂಪ್ ಇದೆ, ಬಟ್ ಇವಾಗ ಶೆಡ್ ಇಲ್ಲ. ಅಲ್ಲಿ ಬಲಿತ್ತು ಆ ಜಾಗದಲ್ಲಿ ಪಂಪ್ ಸೆಡ್ ಇತ್ತು. ಇಲ್ಲಿ ಮೇಲ್ಗಡೆಯಿಂದ ಹಾರೋದು, ಇಲ್ಲಿ ಜಿಗಿಯೋದು ಕೆಳಗಡೆಗೆ. ಅದೊಂಥರ ಮೆಮೊರಿ ಮಾತ್ರ ಸೂಪರ್ ಆಗಿತ್ತು. ಇಲ್ಲೆಲ್ಲ ಕಲ್ಲು ಮಾತ್ರ ಸ್ವಲ್ಪ ಜಾಸ್ತಿ, ಇಲ್ಲೆಲ್ಲ ಕಲ್ಲು. ಈ ಜಾಗದಲ್ಲಿ ಫುಲ್ಲು ಕಲ್ಲು, ಸ್ಲಿಪ್ಪಿ ಆಗುತ್ತೆ, ಒಂಥರ ಜಾರೋದೆಲ್ಲ ಇಲ್ಲೆಲ್ಲ. ಅಲ್ಲೊಂದು ಮಾತ್ರ ಜಾಗ ಸಿಕ್ಕಾಬಟ್ಟೆ ಆಳಾಗುದು, ಅವಾಗ ಸಿಕ್ಕಾಬಟ್ಟೆ ಆಳ. ಅಲ್ಲೇ ಪಂಪನಲ್ಲೇ ಇಟ್ಟಿದ್ದಾರೆ. ಪಂಪ್ದು ಇದು ಅಲ್ಲೇ ಇದೆ. ನೀರು ಉಂಟಲ್ಲ ಇದು, ಇವಾಗಲೂ ನೀರಿದೆ, ಬಟ್ ಹರಿತಾ ಇಲ್ಲ ಅಷ್ಟೇ. ಹರಿಯುವಷ್ಟು ನೀರಿಲ್ಲ. ಅದರಲ್ಲಿ ಮೇಲ್ಗಡೆ ಕಟ್ಟ ಕಟ್ಟಿದ್ದಾರೆ, ಒಳಗೆ ನೀರು ಐತೆ ಹರಿದು ಹೋಗೋದಾಗಿ. ಹೌದು, ಸೊ ಅಷ್ಟೊಂದು ನೀರಿಲ್ಲ. ಆದ್ರೂ ಇದೊಂಥರ ಚಂದ ಅಲ್ಲ ಬ್ರೋ, ಈ ಥರ ಎಲ್ಲ ಹೊರಗಡೆ ಬರೋದು. ಈ ಥರ ಫ್ಯಾಮಿಲಿ ಜೊತೆ ಅಂದರೆ ಕಸಿನ್ಸ್ ಜೊತೆ ಹೊರಗಡೆ ಬರೋದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದನ್ನ ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ನಮಗೊಂದು ಒಳ್ಳೆ ಮೆಮೊರಿ ಅಲ್ವಾ? ಇದು ನಮ್ಮದು ಮೆಮೊರಿ. ಮತ್ತೆ ಈಗ ನಾನು ಯಾಕೆ ಯೂಟ್ಯೂಬ್ ಮಾಡ್ತಿದ್ರೆ ಮೇನ್ ಇಂಟೆನ್ಷನ್ ಅಂತಂದ್ರೆ ಅವರು ಮೆಮೊರೀಸ್. ನಾನು ಪೆನ್ ಡ್ರೈವಲ್ಲಿ ಹಾಕಿದ್ರೆ ಅದು ಯಾವ ಥರ ಕರೆಕ್ಟ್ ಆಗ್ಬೋದು. ಹೌದು ಅಲ್ವಾ? ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಯಾವ ಥರ ನನಗೆ ಪಾಸ್ವರ್ಡ್ ಮಾಡ್ಕೋಗ್ಬೋದು. ಇದು ನಂದು ಜಿಮೇಲ್ ಥ್ರೂ ಇರೋದ್ರಿಂದಾಗಿ ತುಂಬ ಈಸಿ. ನನಗೆ ಯಾವಾಗಲೂ ಯಾರಿಗೆ ಬೇಕಾದ್ರೂ ನೋಡ್ಕೋಬೋದು. ಅದಕ್ಕೋಸ್ಕರ ನಾನು ಮೆಮೊರಿಗೆ ಕರೆಕ್ಟ್ ಮಾಡಿದ್ದೀನಿ. ಇವತ್ತೆಲ್ಲ ಫ್ಯೂಚರಲ್ಲಿ ನಮ್ಮದು ಮಕ್ಕಳು ಮರಿ ಮಕ್ಕಳು ಅವರೆಲ್ಲ ನೋಡ್ತೀವಿ. ಲಿಂಕ್ ಕಳಿಸಿದ್ರೆ ಆಯ್ತು. ತುಂಬ ಸಿಂಪಲ್ ವೇ ಯೂಟ್ಯೂಬ್ ಮಾಡೋದು. ನನಗೆ ಒಂದು ಮೆಮೊರಿಗೆ ಇರ್ತದಲ್ಲ ಅಂತ ಮಾಡ್ತಾಯಿದ್ದೀನಿ ಇವಾಗ. ಇನ್ನೊಂದು ಒಳ್ಳೆ ಮೆಮೊರಿ ಇಲ್ಲಿ ಮಳೆಗಾಲದಲ್ಲಿ ಬಂದು ಈ ಜೋಡಿಯ ಮಳೆಗಾಲ ಆ್ಯಕ್ಚುಲಿ ಚಳಿಗಾಲ ಅದು, ಅಂದರೆ ಚಳಿ ಟೈಮ್. ಮಳೆಗಾಲದಲ್ಲಿ ತುಂಬ ವಾಟರ್ ಫ್ಲೋ ಇದೆ. ದಸರಾ ಟೈಮ್. ಹೌದು, ದಸರಾ ಟೈಮಲ್ಲಿ, ದಸರಾ ರಜೆಯಲ್ಲಿ ಮಾತ್ರ ಫುಲ್ಲು ಇಲ್ಲಿ ತನಕ ನೀರು ಇರುತ್ತೆ. ಅವಾಗ ಒಂಥರ ಈಜೋ ಮಜಾನೇ ಇದೆ. ದಸರಾ ಟೈಮಲ್ಲಿ ಬರಲ್ಲ, ಮಳೆಗಾಲದಲ್ಲಿ ಅಲ್ಲಿ ತನಕ ಬರುತ್ತೆ. ಹೇಗೆ ಹೋಗ್ಬೋದಲ್ಲ? ಎಂತ ಅದು ಕಪ್ಪೆ ಮನೆ ಮಾಡಿದ್ದಾರೆ ಅಂತ. ಕಪ್ಪೆ ಉಂಟು ಅದ್ರೊಳಗೆ? ಇದ್ರೊಳಗೆ ಕಪ್ಪೆ ಹೋಗ್ಬೋದಾ? ಕಪ್ಪೆ ಎಲ್ಲಿ ಮಲ್ಗುದು? ಇಲ್ಲಿ ಜಾಗನೇ ಇಲ್ಲ. ಯಾರು ಬರೋದು? ಇದು ನಮ್ಮ ಆನೆ ಆನಂದ. ಪರಮಾನಂದ ಆನಂದ ಪರಮಾನಂದ. ಏ ಆನಂದ, ಎಲ್ಲ ಹೋಗ್ತಿದ್ಯಾ? ಆನಂದ ಬಂದೇನೆ. ಆನೆ ಆನಂದ ಅಲಿಯಾಸ್ ಹನುಮಂತ ಅವ್ರು. ಹೇಳಿ ಮತ್ತೆ ಎಂತ ಇದೆಲ್ಲ ಎಂತ ಎಲ್ಲಿಗೆ ಹೊಟ್ಟಿದ್ದೀನಿ ನೀವು? ಎಂತ ಕತೆ ಅಂತ ಹೇಳಿ, ಎಂತ ವಿಷಯ ಅಂತ ಅಂದ್ರೆ ಇದು ಕತೆ ಎಲ್ಲ ಜೀವನವ. ಅವನಿಗೆ ಕಳ್ಳನಿಗೆ ಒಂದು ಮುಖ ನೋಡಿ, ನೆನ್ನೆ ಹಾಕಿದ್ದು ಇನ್ನೂ ಇಲ್ದಿಲ್ಲ. ಅಯ್ಯ ನಿಮ್ಮಳೆ, ಇದೆಲ್ಲೋ ಸಿಕ್ತು ನಿನಗೆ? ಯಾರು ಕೊಟ್ಟದು ಅಂತ ಹೇಳಿದ್ದು? ಇದು ಎಲ್ಲಿದ್ದು? ನಿನ್ನ ಮುಖಕ್ಕಿಂತ ದೊಡ್ಡದುಂಟಲ್ಲ ಮಾರಾಯ. ಅಯ್ಯೋ ನಿನ್ನ ನೋಡಿ, ನಮ್ಮ ಹನುಮಂತ ರೆಡಿ ಆಗಿದ್ದಾನೆ ನಮ್ಮ ಜೊತೆ. ಬೊಂಡ ತೆಗೆದು ಕೊಡು ಬಾ, ಬೇಗ ಹೋಗ. ಇವನು ಬೊಂಡ ತೆಗಿತಾನ? ಇವನನ್ನು ಹೇಗೆ ಆ ಕೊಕ್ಕೆ ಎತ್ತಿಸುವಂತಾಗಿದೆ ನನಗೆ. ಇವನೇ ಬಲದಲ್ಲಿ ಇಲ್ಲ. ಹೋಗೋ ಮಾರಾಯ. ಅಯ್ಯ ನಿನ್ನ
ಬೊಂಡ ತೆಗೆದಿದ್ದ ಅಭಿಯೇ ಬ್ರೋ. ಸಣ್ಣದಿರುವಾಗ ಈ ಮರದಲ್ಲೆಲ್ಲ ಇಲ್ಲಿದೆಯಲ್ಲ ಈ ಮರಗಳಲ್ಲೆಲ್ಲ ಬೊಂಡ ತೆಗೆಯುವುದು ಅಭಿ ಮತ್ತೆ ನಾನು ಬರೋದು ಬಂದುಂಟಲ್ಲ ಬ್ರೋ. ಒಂದು 5-6 ಕೀಲ ತೆಗೆಯುದು ಬೊಂಡ. ಅಭಿ ಎಲ್ಲ 9ನೇ ಕ್ಲಾಸಲ್ಲಿ ಇರ್ಬೇಕಂದ್ರೆ ಮರ ಹತ್ತಿದ್ದ ಇದನ್ನೆಲ್ಲ. ಅಭಿ ಹತ್ತಿದ್ದ ಮರದ ಈಗ ಅಡ್ರೆಸ್ ಇಲ್ಲ, ಫುಲ್ ಹೋಗಿದೆ. ಒಂದು ಗಂಡನೇ ಮೊದಲು ತೆಗಿತಿದ್ದೆ ಇಲ್ಲಿ ಬೊಂಡ ಎಲ್ಲ. ಇದಕ್ಕೆ ಹತ್ತಿದ್ದ ಈ ಮರ ಭಯಂಕರ ಫೇವ್ರೇಟ್. ಈಗ ಸಣ್ಣದಲ್ಲ, ಇವಾಗ ಹೋಗಿದೆ ಮಾತ್ರ. ಇದ್ರಲ್ಲಿ ಹತ್ತಿದ್ದ, ಇದು ಹತ್ತಿದ್ದ. ಅವನೇ ತೆಗಿತಿದ್ದು ಕಣೆ ಬೊಂಡ ಮೊದಲು ಕಪಿ. ನಿಜವಾಗ್ಲು ಅದು ಅಡಿಕೆ ಎಳಿಯಕ್ಕೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಎಳಿಯೋಕ್ಕಾಗುತ್ತೆ. ಚಿಕ್ಕ ಚಿಕ್ಕ ಗಿಡದಲ್ಲಿ ಇರುತ್ತೆ ಅಲ್ಲ, ಅದನ್ನ ತೆಗಿಯೋಕ್ಕೆ ಒಂದು ಕೈಲಿ ಎಳ್ಕೊಳ್ಳೋದು ಹತ್ತೋದು ಹಂಗೆ. ನಮಗೆ ಈ ಚಂಬಲಿರೋ ನೀರೇ ಸಾಕು, ಎಳ್ನೀರೇ ಇದಂತ ಬ್ರೋ ನೀನು ತಗೊಂಬಂದ ಮನೆಯಿಂದ ಕುಡಿಯೋಕೆ ಅಂತ ಇವಾಗ ಎಲ್ಲರೂ ಬಾರಿಕೆ ಆದ್ರೆ ಮತ್ತೆ ಎಳ್ನೀರು ಯಾರಿಗೆ? ಎಳ್ನೀರು ಹುಡುಕೋ ಸ್ಟೇಜ್ ಅಲ್ಲೇ ಎಲ್ಲರೂ ಬಂದಿದ್ದು. ನಂಗೆ ಸಿಗೋದಿಲ್ಲ ಅಂತ ಅವಾಗಲೇ ಗೊತ್ತಾಗಿತ್ತು. ಹತ್ತಿ ಬಿಟ್ಟೆ ಬ್ರೋ, ಪ್ಯಾಂಟ್ ಬರ್ತಿದ್ವಿ. ಪ್ಯಾಂಟ್ ಇಲ್ಲಿ ನೋಡು ಬ್ರೋ, ನಾವು ಮರಕ್ಕೆ ಹತ್ತಿದ್ದು ಅಂತ ನಾ ಬ್ರೋ ಆ ಮರ ತೋರ್ತಿದ್ದೆ ಬ್ರೋ. ನೀನು ಹತ್ತಿದ್ದ ಮರವನ್ನು ಸಮೇತ ತೋರಿಸಿದ್ದೆ. ಮರಕ್ಕೆ ಸಾಧಾರಣ ಎಲ್ಲ ಮರದಿಂದ ಬೊಂಡ ತೆಗೆದಿದ್ದಂತಹ ಸಾಹಸಿ ಮಿಸ್ಟರ್ ಅಭಿಷೇಕ್ ಶೆಟ್ಟಿ. ಅವಾಗ ಇವ ಹತ್ತದ ಮರ ಇರ್ಲಿಲ್ಲ. ಇವನಿಗೆ ಕೊಡ್ಬೇಡ, ಇವ ಗಂಗಾಸರ ಕೊಡ್ತಿದ್ದಾನೆ, ಇವನಿಗಿಲ್ಲ. ಈ ಮೈನ್ ಎಷ್ಟು ಎಷ್ಟಾಯ್ತು? 4 ಒಬ್ಬ ಕುಡಿದ್ರೆ ನಮಗೆ ಎಲ್ಲಿಲ್ಲ. 5 ಆಯ್ತಾ ದೇವರೇ? ಅಚ್ಚು ದಯವಿಟ್ಟು ನನಗೆ ಒಂದು ಸ್ವರ ಹೋಗಿದೆ, ಒಂದಾದ್ರೂ ಕೊಡಿ ದಯವಿಟ್ಟು. ಭಯಂಕರ ಬಾಯಾರಿಕೆ ಅಂತ ಏನಿಲ್ಲ ಬಾಬೆ. ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು, ಬೊಂಡ ಎಲ್ಲ ಯಾಕೆ? ಮತ್ತೆ ಒಳ್ಳೇದು ಮಾಡಿದ್ರೆ ದೇವ್ರು. ನಮ್ಮ ಮನ್ಸು ದೇವ್ರು, ಮತ್ತೆ ಬೊಂಡ ಎಲ್ಲ ಯಾಕೆ? ಬೊಂಡ ಎಲ್ಲ ಬೇಕಾ? ಬೊಂಡ ಬೇಡ, ಇದು ಬೊಂಡ ಅಲ್ಲ ಬ್ರೋ. ಇದು ಅದು ಬೋ ಮಾತ್ರ, ಡಾ ಇಲ್ಲ ಅದ್ರಲ್ಲಿ. ಅದು ಚೆಂಡಲು ಬ್ರೋ, ದೊಡ್ಡ ಚೆಂಡೇಲಿ. ಪುಟ್ಟ ಎಷ್ಟು ಕುಡಿದ್ಯಾ ಬೊಂಡ? ನಿಮ್ಮೊಟ್ಟಿಗೆ ಇರ್ತೀರಿ, ನನಗೊಂದು 2 ಬೊಂಡ. ಚೋಮ ಕೊಡ್ತೇನ? ಚೋಮ ಎಷ್ಟು ಕುಡಿದ? 3-4 ಕುಡಿಲಿಕ್ಕೆ ಬೊಂಡ ಮಾರ ಅದು. ಹಾಗೆ ಹೇಳು. ನನಗೆ ಒಂದು ಬೊಂಡ. ಆನಂದ ಅವರೇ ದಯವಿಟ್ಟು ನಿಮ್ಮ ಕೃಪಾ ಕಟಾಕ್ಷ ಮುಖ ನೋಡಿ ಹೇಗಾಯ್ತು ಅಂತ ಹುಡ್ಕೊಂಡು. ಯಾರು ಬ್ರೋ ಇದು? ಇದು ಯಾರು ಬ್ರೋ ಈ ರೇಂಜಿಗೆ? ಬೊಳ್ಳಂಜಗೊಂದು ಬೊಂಡದ ಅಂಗಡಿ ಹಾಕಿ ಬಿಟ್ರೆ ಆಗ್ಬೋದಾ ಅಂತ. ಒಳ್ಳೆ ಬೇರೆ ಉಂಟು. ಎಷ್ಟು ದೊಡ್ಡ ಕಸಿನ್ ಸ್ಕ್ವಾಡ್ ನೋಡಿ ನಮ್ದು. ಎಷ್ಟು ದೊಡ್ಡ ಕಸಿನ್ ಸ್ಕ್ವಾಡ್, ಎಷ್ಟು ದೊಡ್ಡ ಸ್ಕ್ವಾಡ್ ನೋಡಿ. ಕನ್ನಡಕ ಹಾಕೋ, ಕನ್ನಡಕ ಹಾಕೋ, ಬಿಸಿಲು ಹಾಗೆ ಬೇಗ ನೋಡ ನೋಡ. ನಿನ್ನ ಕಿಸೆ ಚೆಕ್ ಮಾಡು ಎಂತ ಉಂಟು ನೋಡ. ಇದೆಂತದ ಅದು? ಮಧ್ಯಾಹ್ನ 90 ಹಾಕ್ತಾರ ಯಾರಾದ್ರು? ಆನಂದ ಅವನಿಗೆ ಈಗಲೇ ಸ್ಟೆಪ್ ತಪ್ಪದ ಉಂಟು. ಇನ್ನೊಂದು 90 ಹಾಕಿದ್ರೆ ಫಿನಿಶ್ ಅವ. ಆನಂದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುಡಿದ್ರೆ ಆಯ್ತು. ಬೊಂಡದ ನೀರು ಬೇಕಾ? ಬೊಂಡ ನೀರು ಬೇಕಾ? ಬೊಂಡ ನೀರು ಬೇಕು ಕೊಡ. ಏಯ್ ಕಳ್ಳ, ಅಯ್ಯೋ ನಿಮ್ಮ ಮಳೆ ಯಾಂದಲ್ಲಿ ನಾ ತಗೊಂಬಂದು ನನಗೆ ಒಂದು ಇಲ್ವಾ? ಕಾದು ಹೇಳಿ ನನಗೆ ಸಿಗ್ಲಿಲ್ಲ. ಅದು ಕವನ ಕುಡ್ದದ್ದು ಹೇಳಿ ಕಾಲು ಭಾಗ ಕುಡ್ದದ್ದು ಅಷ್ಟೇ. ಪ್ರಾಮಿಸ್ ಆಗಲು ಕುಡ್ದಿಲ್ಲ ಮಾರೆ. ನನಗೆ ಒಂದು ಬೊಂಡದ ಇಲ್ಲ ಈಗ. ಕಾದು ಕಾದು ನನಗೂ ಇಲ್ಲ. ಎಲ್ಲರೂ 2-3 ಕುಡಿದ್ರು, ನನಗಿಲ್ಲ. ಟೇಸ್ಟ್ ಹೇಗುಂಟು ನಮ್ಮ ತೋಟದ ಬೊಂಡ? ಟೇಸ್ಟ್ ಹೇಗುಂಟು? ಇದು ಟೇಸ್ಟ್ ನೋಡಿ ತೂಕಕ್ಕಿಂತ ಜಾಸ್ತಿ ಬೆಲೆ ಇದೆ. ನೋಡಿ ಕುಡ್ದು ನೋಡು, ಕುಡ್ದು ಹೇಳು ಟೇಸ್ಟ್ ಹೇಗುಂಟು. ನಮ್ಮ ತೋಟದ ಬೊಂಡ ಹೇಗುಂಟು ಅಂತ. ಪ್ಯೂರ್ ಊರ ಬೊಂಡ ಹೇಳಿದ್ರು. ಸ್ವರ್ಗದ ನೀರಿದ್ದಂಗೆ ಇರ್ಲೇಬೇಕಲ್ಲ. ನಾನು ಒಂದು ಸಿಪ್ಪು ಕುಡಿದಿದ್ದು ಈ ಪೇಟೆ ಸೈಡ್ ಸಿಗ್ತದಲ್ಲ ಆ ತರ ಎಲ್ಲ ಅಲ್ಲ. ಇದು ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ಈ ಟೈಮಲ್ಲಿ ಸಿಗೋ ಬೊಂಡ ಮತ್ತೆ ಇನ್ನೂ ಸಹ ತುಂಬಾ ಟೇಸ್ಟಿ ಆಗಿರ್ತದೆ ಆಯ್ತಾ. ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಬ್ರೋ. ಬೊಂಡ ಕೆತ್ತಲಿಗೆ ನೀನು ಬೋಂಡದ ಅಂಗಡಿ ಹಾಕು ಬ್ರೋ, ಅದು ಸುಲಭ. ಮುಳುಗಿತ್ತದು ಕಾಯಿಸೋದು. ಹೌದಾ? ಅದು ಬಾರಿ ಜಾಲಿ ಆಗ್ತದೆ. ಅವ್ರದ್ದು ಅದು ಅದು ಕಟ್ ಮಾಡೋದು ಅದ್ರಲ್ಲ ಎಕ್ಸ್ಪೀರಿಯನ್ಸ್. इधर से आलू डालना है, आगे से सोना निकालना है. ಮತ್ತೆ ಲಾಸ್ಟಿಗೆ
ಲಾಸ್ಟ್ಗೆ ನಾವೇ ಮಜಾ ನೈ ಆ ರಹಾ ಹೈ ರಾಹುಲ ಸ್ವಲ್ಪ ಅಲ್ಲಾಡ್ಸಪ್ಪ. ಹಾ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ಹೌದು ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ಮೀನಿಂಗ್ಗೆ ನಾನು ಈ ವಿಡಿಯೋನ ಹಾಕ್ಬೇಕಾದ್ರೆ ಬೀಪ್ ಸೌಂಡ್ ಅಲ್ಲಿ ಹಾಕ್ಬೇಕಷ್ಟೇ ಅಂತೆಲ್ಲ. ಹೌದು ಬ್ರೋ, ಇದಕ್ಕೆ ಕಾಪಿರೈಟ್ಸ್ ಅಲ್ಲ ಸೆನ್ಸಾರ್, ಕಾಪಿರೈಟ್ಸ್ ಇಲ್ಲ ಸೆನ್ಸಾರ್. ಹೋಗೋ ಕ್ಯಾಚ್ ಹಿಡಿ, ಹೋಗು ನೀನೇ ಕ್ಯಾಚ್ ಹಿಡಿ, ನಾವು ನೋಡ್ತೀವಿ ಕ್ಯಾಚ್ ಹಿಡಿ. ನನಗೊಂದು ಕಂಟೆಂಟ್ ಆಗುತ್ತೆ ನಿನ್ ಕ್ಯಾಚ್ ಹಿಡಿ. ಅವಾಗ ಏನಾಗುತ್ತೆ ಅಂದ್ರೆ ನಾನು ತೋರಿಸ್ರು, ಅಯ್ಯೋ ಎಷ್ಟು ಸ್ಟ್ರಾಂಗ್ ಹುಡುಗಿ ಇದ್ದಾಳೆ ನಮ್ ಜೊತೆ, ಕ್ಯಾಚ್ ಹಿಡ್ದೆಲ್ಲ ತೋರಿಸ್ತಾಳೆ ಅಂತ. ನಾವು ಗಾಡಿಲೇ ಹೆಲ್ಮೆಟ್ ಹಾಕಲ್ಲ. ಹ್ಯಾಂಡ್ಸಮ್ ಆನಂದ ಇದ್ದಾಳೆ ನಮ್ ಜೊತೆ. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಲ್ಲ ಆನಂದ, ಹೌದಲ್ವಾ? ಹೌದು. ಹಾ ಹೌದು ಹುಲಿಯ, ಹೌದು ಹುಲಿಯ ಅಲ್ವಾ? ಹೌದು ಹುಲಿಯ ಅಲ್ವಾನ? ಹೌದು ಹುಲಿಯ, ಹೌದು ಹುಲಿಯ ಅಲ್ವಾನ? ಎಂತ ಹೌದು ಹುಲಿಯ, ಹೌದು ಹುಲಿ. ಹಾ ಯಾರು ಮಚ್ಚ ಇದು? ಯಾರಾದ್ರು ನೋಡಿದ್ರೆ ಕಾಡ್ ಮನುಷ್ಯ ಅನ್ಕೊಂಡ್ಬಿಡ್ತಾರೆ ಕಣೋ. ಕೂತ್ಕೊಂಡು ಇಟ್ಕೊಂಡು ಏನೋ ಮಾಡ್ತಿದ್ಯಾ? ಮತ್ತೆ ಈ ಬೊಂಡೆಲ್ಲ ಯಾರಿಗೆ ಸಹ ಈ ತರ ಎಲ್ಲ ನ್ಯಾಚುರಲ್ ಬೊಂಡ ಸಿಗುದಿಲ್ಲ ಅಲ್ಲ. ಒಳ್ಳೆ ಹೇಗೆ ಕುಡಿದ್ರು ಅಂತ ಹೇಳಿದ್ರೆ ಒಬ್ರೊಬ್ರು 3-4 ಕುಡ್ತಿದ್ದಾರೆ ಮಾರೆ. 5 ಕುಡ್ದ ಇವನಂತ 5 5-6 ಕುಡಿತಾನೆ ಅವನು. ನಾನೇ 2 ಬೊಂಡ ಕುಡ್ದೆ, ಭಾರಿ ಚೆನ್ನಾಗಿತ್ತು ಮಾತ್ರ. ಅಂದ್ರೆ ಬೊಂಡಕ್ಕೆ ಅಂತ ಹೇಳ್ತಾರೆ ಎಳನೀರು. ಆ ಎಳನೀರು ಭಯಂಕರ ಟೇಸ್ಟ್ ಇತ್ತಾಯ್ತಾ, ಹೆವಿ ಟೇಸ್ಟ್. ನಮ್ಮ ತೋಟದಲ್ಲಿದೆ ನೋಡಿ, ನಮ್ಮ ತೋಟ ಇದು ಹೊಸದಾಗಿ ತೋಟ ಇಟ್ಟಿರೋದು. ಇಲ್ಲಿ ಸ್ವಲ್ಪ ತೆಂಗಿನ ಮರ, ಇದು ಸಾರಿ ತೆಂಗಿನ ಮರಗಳಿದ್ದಾವೆ. ಸೊ ಅದರಲ್ಲಿ ಕಟಾವು ಮಾಡಿ ನಮ್ಮ ಅಶ್ವಥ್ ಅವರು ಕೊಕ್ಕೆಯಲ್ಲಿ ಎಳೆದುಕೊಟ್ರು. ಸೊ ಅದನ್ನು ಸ್ವಾಹ ಮಾಡಿ ಆಯ್ತು ಈಗ ಮನೆಗೆ ಹೋಗೋದು. ಇವತ್ತಿದೊಂದು ಡೇ ವಿತ್ ಕಸಿನ್ಸ್ ಆ್ಯಂಡ್ ಫ್ಯಾಮಿಲಿ. ವಾಯ್ಸ್ ಹೋಗಿ ಸ್ವಲ್ಪ ಫೇಲ್ ಆಯಿತಾ ಅಂತ ಮಾರೆ, ನನಗೆ ಮಾತಾಡಲಿಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ಅಷ್ಟು ವಾಯ್ಸ್ ಫುಲ್ ಖರಾಬ್ ಆಗಿ ಹೋಗಿದೆ. ನಿನ್ನೆ ರಾತ್ರಿ ಡ್ಯಾನ್ಸ್ ಕರಾಮತ್, ಒಬ್ಬೆ ಹೊಡೆದು ವಾಯ್ಸೇ ಇಲ್ಲ. ಎಂತ ಬ್ರೋ ಈಗ ಎಂತ ಪ್ಲಾನ್ ಎಂತ ಕರೆಕ್ಟಾಗಿ ಹೇಳಿ. ನಂದು ಇವತ್ತು ಬ್ಲಾಗ್ ಇದ್ದು ಕಾನ್ಸೆಪ್ಟ್ ಎಂತ, ಈ ಡೇ ವಿತ್ ಕಸಿನ್ಸ್ ಅಂತ. ಮತ್ತೆ ಕಸಿನ್ಸ್ ಅಂಡ್ ಫ್ಯಾಮಿಲಿ ಆಲ್ಸೋ ಇನ್ಕ್ಲೂಡ್. ಯಾ ಸೊ ಎಂತ ಬ್ರೋ ಪಬ್ಜಿನ ಪ್ರಮೋಷನ್ ಮಾಡಬಾರ್ದು. ನಮ್ದ ಮೊದಲಿನ ಚಂದತ್ತೆ, ಸ್ವಲ್ಪ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಅಷ್ಟೇ ನಂದು ಇವತ್ತು. ಎಂತ ಬ್ರೋ ನೀನು ನನ್ನ ಒತ್ತಾಯನೇ ಮಾಡ್ತಿಲ್ಲ ಬನ್ನಿ ಹೋಗುವ ಎಲ್ಲ ಹೊರಗಡೆ ಅಂತ. ಎಲ್ಲಿ ಈ ಒಂದು ಹವ್ಯ ಮನೆಗೆ ಹೋಗ್ತಾ ಇರಲ್ಲ ಎಲ್ಲ, ತುಂಬಾ ನಿದ್ದೆ ಬರ್ತವೆ. ಅಲ್ಲಿ ಹೋಗಿ ಮಲ್ಕೋಬಹುದು. ಕಾಡು ಅಲ್ಲಿ ಕಾಡು ಕಾಡು. ನಾನು ಮತ್ತೆ ಶಿಷ್ಯ ಮಾತ್ರ ಹೋಗಿ ಹೊರಗಡೆ ಹೋಗಿ ತಿನ್ಕೊಂಡ್ಬಂದ್ವಿ. ಮತ್ತೆ ಬೆಳ್ಳರೆ ಬಂದ್ರೆ ಶಾರ್ಜೆ ಎಲ್ಲ ಕುಡಿಯೋದಿದ್ರೆ ಅವನಿಗೆ ಒಂದು ಮಜಾನೇ ಸಿಗಲ್ಲ. ಎಂತ ಲಕ್ಷ್ಮಿ ಹೋಗುದಾ? ಅದೇನು ಮನೆಗೆ ಹೋಗಿ ಬರೋಣ, ಹೋಗೋಣ ಮಂಜಕ್ಕೆ ಮಾಡಿದ್ವಾ? ನಾನು ವರು, ಆಮೇಲೆ ಲಕ್ಷ್ಮಿ, ಆಮೇಲೆ ಅತ್ತೆಂದ್ರು, ಆಮೇಲೆ ಅಭಿ ಬರ್ತಿದ್ದಾನೆ. ಅಭಿದ್ದು ಹೆಂಡತಿ ಮನೆ ಹವ್ಯಂದು ಮನೆ ಮಂಜದಲ್ಲಿರೋದು. ಸರ್ ನಾವೆಲ್ಲ ಹೋಗ್ತಿದ್ದೀವಿ ಕಸಿನ್ಸ್, ಆಮೇಲೆ ಅತ್ತೆಂದ್ರು ಎಲ್ಲ ಜೊತೆಗೆ ಹೋಗ್ತಿದ್ದೀವಿ. ನನ್ನ ವಾಯ್ಸ್ ಕೇಳಿದ್ರೆ ನನಗೆ ಒಂಥರ ಅನಿಸ್ತಾ ಇದೆ, ನಾನು ಮಾತಾಡ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಸಿಕ್ಕಾಪಟ್ಟೆ ಡಿಫ್ರೆನ್ಸ್. ಹೌದು ವರ್ಷನ್ 2 ನನಗೆ ಮತ್ತೆ ನಂದು ಬ್ಲಾಗ್ ಅಲ್ಲಿ ಬಂದ್ರೆ ಮೈನ್ ಅಡ್ವಾಂಟೇಜ್ ವಾಯ್ಸ್ ಇದ್ರು. ನನಗೆ ಯಾವತ್ತು ಮೈಕ್ ಬೇಕು ಅಂತ ಅನಿಸ್ಲೇ ಇಲ್ಲ. ನಂದು ವಾಯ್ಸ್ ನನಗೆ ಅಡ್ವಾಂಟೇಜ್ ಆಗಿತ್ತು. ಇವತ್ತು ಮಾತ್ರ ನಿನ್ನೆ ಆ ಪಾರ್ಟಿದು ಫುಲ್ ಅಲ್ಲಿ ಕಿರ್ಚಾಡಿ, ಅಯ್ಯೋ ಒಂದ್ ಕಡೆ ಎಲ್ಲ DJ ಆಗ್ತಿತ್ತು ಜೋರಾಗಿ, ಅರ್ಚಿ ವಾಯ್ಸ್ ಹೋಗ್ಬಿಟ್ಟಿದೆ ನಂದು. ಬೆಳ್ಳಾರಿಯಲ್ಲಿ ಇವತ್ತು ಮಾರ್ಕೆಟ್, ಶನಿವಾರ ನೋಡಿ ಇವತ್ತು ಮಾರ್ಕೆಟ್. ಇವತ್ತು ಶಾಪ್ ಓಪನ್ ಮಾಡಲಿ, ಇನ್ನು ಸೋಮವಾರದ ನಂತರನೇ ಓಪನ್ ಮಾಡೋದು. ನಾಳೆ ಅಲ್ಲಿ ಹಿಂಗೆ ಹೋಗಿ ಬರ್ತದೆ, ಸೋಮವಾರ ಆಫ್ ಮಾಡಿದ್ದೀವಿ. ಎಲ್ಲಿಯಾದ್ರೂ ಸಾಂಗ್ ಪ್ಲೇ ಆಗಿ ಬಿಟ್ರೆ ಕಾಪಿ ರೈಟ್ಸ್ ಬೀಳುವ ಎಲ್ಲ ಸಾಧ್ಯತೆಗಳು ಉಂಟು. ಯಾವ್ದು ಫಿಲ್ಮ್ ಸಾಂಗ್ಸ್ ಯಾವ್ದು ಆಗ್ಲಿಕ್ಕಿಲ್ಲ. ಒಂದು ಚಿಕ್ಕ ವಿಡಿಯೋ ಬಂದ್ರು ಕಾಪಿ ರೈಟ್ ಬೀಳುತ್ತೆ. ವಿಡಿಯೋದಲ್ಲಿ ಆಡಿಯೋ ಬರಬಾರ್ದು, ಆಡಿಯೋ ಯಾವ್ದಾದ್ರು ಬಂದ್ರೆ ಕಾಪಿ ರೈಟ್ಸ್ ಬೀಳುತ್ತೆ. ಮತ್ತೆ ಬೇರೆ ಹಾಕೋದು ನಾವು ಮ್ಯೂಸಿಕ್ಸ್ ಎಲ್ಲ ನೋ ಕಾಪಿ ರೈಟ್ಸ್ ಮ್ಯೂಸಿಕ್ ಇರುತ್ತೆ, ಅದನ್ನ ಹಾಕೋದು. ಇದಕ್ಕೆಲ್ಲ ಕೆಲವು ಮ್ಯೂಸಿಕ್ಸ್ಗೆಲ್ಲ ಇಲ್ಲಿ ನೋಡು ಯಾರ್ದೋ ಇರುತ್ತೆ ನೋಡಿ, ಇಂಡಿಯಾನ ಅಂತ ಇರುತ್ತಲ್ಲ, ಬಿಟ್ ಇಂಡಿಯಾನ. ಅವಳು ಎಲ್ಲಿಯಾರಾದ್ರೂ ಪೇಟೆಂಟ್ ಅಂದ್ರೆ ಅವಳದು ಸಾಂಗ್ಸ್ ಅಂತ ಹೇಳಿ ಅವಳು, ನಾವು ಅದನ್ನ ಹಾಕೋಂಗಿಲ್ಲ. ನಾವು ಇನ್ ಕೇಸ್ ಹಾಕೊಂಡು ದುಡ್ಡು ಕೊಡ್ಬೇಕಾಗುದು, ನಮ್ಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಕಾಪಿ ರೈಟ್ಸ್ ಬೀಳುತ್ತೆ ನಮ್ದು. ಆ ವಿಡಿಯೋಗೆ ಟೋಟಲ್ ವಿಡಿಯೋಗೆ ಅಂದ್ರೆ ಆ ಎಷ್ಟು ಸೆಗ್ಮೆಂಟ್ ಇದೆ, ಆ ಸೆಗ್ಮೆಂಟ್ಗೆ ಅವ್ರದ್ದು ಸಾಂಗ್ ಸೆಗ್ಮೆಂಟ್ ಎಷ್ಟೊತ್ತಿದೆ ಅಷ್ಟೊತ್ತು ವಿಡಿಯೋಗೆ ಕಾಪಿ ರೈಟ್ ಬೀಳುತ್ತೆ. ಒಂದು ಮ್ಯೂಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಕಟ್ ಮಾಡ್ಕೋಬಹುದು ನಾವು ಮತ್ತೆ. ಬಟ್ ಅದೇ ಇವಾಗ ನಾವು ಮಾತಾಡಿದ ಕಾನ್ವರ್ಸೇಷನ್ ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಆಗಿದ್ರೆ ಹೋಗುತ್ತೆ, ಗೊತ್ತಾಯ್ತಾ? ಆ
ಸಾಂಗ್ ಮಧ್ಯದಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಕಾನ್ವರ್ಸೇಷನ್ ಇದೆ. ಕಾಂತಾರ ಫಿಲ್ಮ್ ಇದು ಸಿಂಗಾರ ಸೀರೆ ಇದೆಯಲ್ಲ, ಆ ಸಾಂಗ್ ಈಗ ಇಲ್ಲ ಕಾಪಿರೈಟ್ಸ್. ಯಾರು ಬೇಕಾದ್ರೂ ಹಾಕೊಂಬೋದು ಅಂತ ಹೇಳ್ತಿದ್ದಾರೆ. ನಾನು ಆಕ್ಚುಲಿ ನಮ್ದು ಎಷ್ಟೋ ಇದರಲ್ಲಿ ವಿಡಿಯೋಸ್ ಅಲ್ಲಿ ಆ ಸಾಂಗ್ ಇದೆ, ಯಾವತ್ತು ನನಗೆ ಕಾಪಿರೈಟ್ಸ್ ಇಶ್ಯೂ ಬಂದಿಲ್ಲ. ನಾವು ಪಂದ್ಯ ಕೊಡ್ತಿದ್ದೇವೆ ಅಲ್ಲ, ಯಾಕೆ ಮುಸುಂಬಿಗೆ ಎಷ್ಟು ಡಿಮ್ಯಾಂಡ್ ಕಮ್ಮಿ ಆಯ್ತು ಅಂದ್ರೆ ಈಗ ಎಂಡ್ ಲಾಸ್ಟ್ ಖಾಲಿ ಆಗ್ಲಿ ಅಂತ ಅವರು. ಓ, ಸಂತೆಲಿ ಇವತ್ತೆಲ್ಲ ಮುಸುಂಬಿಗೆ ಬರೀ 50 ರೂಪಾಯಿ. ಅದು ಎಷ್ಟು ಕೆಜಿ ಲೆಕ್ಕ ಅಲ್ಲ, ಕೆಜಿ ಲೆಕ್ಕ ಇರ್ತದೆ. ಕೆಜಿ ಲೆಕ್ಕ ಅಲ್ಲ, ಒಂದು ಕಟ್ಟದೆ ಕಟ್ಟಿದ್ರೆ ಅದೇ ಒಂದು ಕೆಜಿ ಕಂಡಿದ್ದಲ್ಲ, 1 ಕೆಜಿ ಅಲ್ಲ, ಒಂದು 1.5 ಕೆಜಿ ಇತ್ತ ಅಂತಲ್ಲ. 1.5 ಕೆಜಿ ಮೇಲೆ 1-2 ಕೆಜಿ ತನಕ ಇತ್ತಂತೆ ಮರಿ ಸಂತೆಗೆ. ಮುಸುಂಬಿಗೆ ಅಷ್ಟು ರೇಟ್ ಕಮ್ಮಿ ಆಗುತ್ತಾ? ಅಲ್ಲ, ಸೀಸನ್ ಆಗಿರ್ಬೋದಾ? ಸೀಸನ್ ಇದೆ ಗೊತ್ತಿಲ್ಲ ನನಗೆ. ಮೂಸಂಬಿಗೆ ಸೀಸನ್ ಇದೆಯಾ? ಉಂಟಲ್ಲ ಸೀಸನ್ ಇನ್ನು ಸ್ವಲ್ಪ ಕಷ್ಟ ಬೇಸಿಗೆ. ಕಷ್ಟ ಆದ್ಮೇಲೆ ರೇಟ್ ಜಾಸ್ತಿ ಆಗ್ಬೇಕಲ್ಲ, ಮತ್ತೇನೆಂತಕ್ಕೆ ರೇಟ್ ಕಮ್ಮಿ ಆಯ್ತು? ಅದೇ ನನಗೆ ಶಾಕ್ ಆಗ್ತಾ ಇರೋದು. ಅಂದ್ರೆ ನೀವು ಹೇಳ್ತಿರೋ ವ್ಯಾಲ್ಯೂ ಮಿಸ್ಟೇಕ್ ಇದೆ. ಅಲ್ಲ, 50 ರೂಪೀಸ್ಗೆ 2 kg ಹತ್ರ ಹೇಗೆ ಕೊಡ್ತಿದ್ದಾರೆ ಅಂತ ಮುಸುಂಬಿನ? ಒಂದು ಜ್ಯೂಸ್ಗೆ 50 ರೂಪಾಯಿ ತಗೋತಾರೆ ಮುಸುಂಬಿ ಜ್ಯೂಸ್ಗೆ. ಅದರಲ್ಲಿ ತುಂಬಾ ಕಮ್ಮಿ ಆಯ್ತು ಆಕ್ಚುಲಿ. ಹೌದು, ಅವ್ಯನವ್ರದ್ದು ಮನೆ ನೋಡಿ, ಎಷ್ಟು ಹಳೆಯ ಮನೆ. ಇಷ್ಟಪಡುದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಗಿರಿಗೆ. ಯಾರು? ಚಿಡ್ಸ್ಕೊಂಡ್ ಬರ್ತಾರೆ. ಎಷ್ಟು ಕೋಲ್ಡ್ ಉಂಟಲ್ಲ ಇಲ್ಲಿ ಅತ್ತೆ. ಫುಲ್ ಎಲ್ಲ ಹಳೆ ಕಾಲದ ವೈಬ್ ಬಂತು ಒಂದು. ಮಚ ಈ ತರ ಮನೆ ಕಟ್ಟೋದು ಒಂದು ಹಳೆ ಮನೆ, ಹಳೆ ಕಾಲದಲ್ಲಿ ಈ ತರ ಮನೆ ಇಷ್ಟನಾ? ಈ ತರ ಮನೆ ಚಂದ ಹಳೆ ಮನೆನಾ? ಅಲ್ಲ, ಹೊಸ ಮನೆ ಇವಾಗದ ಮನೆ ಟ್ರೆಂಡ್ ಇಷ್ಟನಾ ಹಳೆ ಮನೆನಾ? ಈ ಮನೆ ಮಾತ್ರ ಹೆಂಗಿದೆ ಅಂತಂದ್ರೆ ಸಕ್ಕದಿದೆ. ಎಂತ ಕೋಲ್ಡ್ ಮಾರೆ, ನಮ್ಮ ಮನೇಲೆಲ್ಲ ಸಾಧ್ಯನೇ ಇಲ್ಲ. ಹಳೆ ಮನೆ ಭಯಂಕರ ಕೋಲ್ಡ್, ಸಕ್ಕದಿರ್ತದೆ ಮಾತ್ರ. ಹೌದು, ನನಗೆ ಈ ಕಿಚನ್ ಇಷ್ಟ ಆಯ್ತಾ ಅವೇನವ್ರದ್ದು ಮನೇಲಿ. ಇದು ನಮ್ದು ಹಳೆ ಮನೆ ಇತ್ತಲ್ಲ, ನಾನು ಮನೆ ದೊರಪನ ಗೃಹ ಪ್ರವೇಶದ ವಿಡಿಯೋ ಹಾಕಿದ್ದೆ. ಆ ಹಳೆ ಮನೆ ಇದೇ ಥರ ಆಲ್ಮೋಸ್ಟ್ ಇತ್ತು ಆಯ್ತಾ. ಈ ಥರ ಒಂದು ಇಲ್ಲೆಲ್ಲ ಸ್ಟೋರ್ ಮಾಡಿಡ್ಲಿಕ್ಕೆ ನೋಡಿ, ಸೌದೆಗಳೆಲ್ಲ ಸ್ಟೋರ್ ಮಾಡಿಡ್ಲಿಕ್ಕೆ. ಇಲ್ಲಿ ಒಲೆ, ಇಲ್ಲಿ ಅಟ್ಟ ಉಂಟು ನೋಡಿ. ನಮ್ದು ಮನೇಲಿ ಇತ್ತು ಗೊತ್ತಾ, ನಮ್ಮ ಮನೇಲಿ ಹಳೆ ಮನೇಲಿ ಇದೇ ತರ ಒಂದು ಟೇಬಲ್ ಹಾಕಿ ಅಲ್ಲೇ ಅಟ್ಟ ಹತ್ಕೊಂಡು ಹೋಗಿ ದೇವ್ರ మీద ಅಟ್ಟಕ್ಕೆ ಹಿಂಗೆ ಹತ್ಕೊಂಡು ಹೋಗೋ ದಾರಿ ಇತ್ತು. ಸೇಮ್ ಇದೇ ತರ ಒಳ್ಳೆ ವೈಬ್ ಆಯ್ತು ಈ ಮನೆ ನಿಜವಾಗ್ಲು. ಎಷ್ಟು ಚಿಲ್ಡ್ ಉಂಟಂದ್ರೆ ಮನೆ ಭಾರಿ ಚಂದ. ಅಲ್ಲ ಮಚ್ಚ, ಹೆಂಗೆ ಮನೆ ಮಾಡಿ ಬಿಡೋದ ಈ ತರದೊಂದು ಮನೆ? ಹೆಂಗಿದೆ ಮನೆ? ಈ ತರ ಮನೆ ಇದ್ರೆ ಮಚ್ಚ ಗೆಸ್ಟ್ಗಳೆಲ್ಲ ಬಂದಾಗ ಆರಾಮಾಗಿ ನಿದ್ದೆ ಮಾಡ್ತಾರೆ. ಅಟ್ಟ ಇದೆ ಮಚ್ಚ, ಅಟ್ಟ ಇದೆ ಮೇಲ್ಗಡೆ, ಇದೆಲ್ಲ ಅಟ್ಟನೇ. ನಾವು ಅಲ್ಲಿ ಹತ್ಬೋದು ನೋಡಲ್ಲಿ, ಎಲ್ಲ ಇದೆ. ಈ ಥರ ಮನೆ ನಮ್ದೊಂಥರ ಒಳ್ಳೆ ವೈಬ್ ಕೊಡ್ತದೆ ಆಯ್ತಾ, ಹಳೆಯ ಕಾಲದ್ದು. ಆಮೇಲೆ ಈ ಥರದೇ ಮನೇಲಿ ಹುಟ್ಟಿ ಬೆಳೆದವರು, ಎಕ್ಸ್ಟ್ರಾ ಆರ್ಡಿನರಿ ಇರ್ತದೆ. ಒಂದು ಅಲ್ಲಿದು ವೈಬೇ ಬೇರೆ, ಸೆಕೆ ಇರೋದಿಲ್ಲ. ಹಂಚಿನ ಮನೆ ಆಗಿದೆ, ಹೊರಗಡೆ ಎಷ್ಟು ಬಿಸಿ ಉಂಟಂದರೆ ಒಳಗಡೆ ಬಂದು ಒಂದು ಸ್ವಲ್ಪ ಕೂಡ ಫೀಲ್ ಆಗೋದಿಲ್ಲ. ಇದು ಅಭಿದು ಹಿಂತಿದ ಮನೆ, ಅಭಿಯಂದು ಸೂಪರ್. 40 ವರ್ಷ ಹಳೆ ಮನೆ ಅಲ್ಲ, 40 ವರ್ಷ ಆಯ್ತು ಅಂತ ಕಣೆ. ಅಂದ್ರೆ ಅದು ಬಾರಿ ಏನು ವರ್ಷ. ನಮ್ದು ಹಳೆ ಮನೆಗೆ ಎಷ್ಟು ವರ್ಷ ಆಗಿತ್ತು? ಅದು ಜಾಸ್ತಿ ಆಗಿದ್ದಿರ್ಬೋದಲ್ಲ. ಅದು ನಾವು 60 ವರ್ಷ ಆಗಿರ್ಬೋದು. 60 ವರ್ಷ ಆಗಿರ್ಬೋದು. ಇತ್ತೀಚೆಗೆ ತೆಗ್ದಿರೋದು. ಹೌದು. ನಾಯಿಗಳು ಮಾತ್ರ, ನಾಯಿಗಳು 5-6 ಸಾಕಿದ್ದಾರೆ ಮಾರೆ. ಜಾಸ್ತಿ ಏನಾದ್ರು ಸ್ವಲ್ಪ ತುಂಬಾ ಹಳ್ಳಿ ಏರಿಯಾ ಆಗಿರೋದ್ರಿಂದಾಗಿ ನಾಯಿಗಳು ಬೇಕಿಲ್ಲಿ. ಫುಲ್ ಗ್ರೀನ್ ಮಾರೆ, ಎಲ್ಲಿ ಹೋದ್ರು ಗ್ರೀನರಿ. ಚಂದ ಉಂಟಲ್ಲ ಜಾಗ ಇದು. ಲಕ್ಷ್ಮಿ ಸಕ್ಕದಿಲ್ವಾ? ಓ ಇಲ್ಲಿಯಾ? ಇವಾಗ ಎತ್ತರ ಆಗಿದೆ. ಹೌದು, ಅಭಿ ಮದುವೆ ಟೈಮಲ್ಲಿ ಸ್ವಲ್ಪ ಸಣ್ಣ ಇತ್ತಲ್ಲ, ಇದು ಕೈಗೆ ಸಿಕ್ತಿತ್ತು ಬೊಂಡೆ ಅಲ್ಲ. ಓ ಹೌದು, ಇವಾಗ ಸ್ವಲ್ಪ ಬೆಳೆದಿದೆ ಅದು ಮರ. ಹಳ್ಳಿ ಪರ್ಫೆಕ್ಟ್ ಹಳ್ಳಿ ಲೈಫ್ ಇವ್ರದ್ದು. ನಮ್ದಾದ್ರು ಸ್ವಲ್ಪ ಸಿಟಿ ಆಯ್ತಾ, ತುಂಬಾ ದೊಡ್ಡದಲ್ಲ, ಬಟ್ ಇವರಿಗೆ ಕಂಪೇರ್ ಮಾಡಿದ್ರೆ ಒಂದು ಇವ್ರದ್ದು ಸಿಟಿ ಬಿಟ್ಟು ಒಂದು 6-7 ಕಿಲೋಮೀಟರ್ ಆದ್ರೂ ಒಳಗೆ ಉಂಟು. ಇವರು ಆಕ್ಚುಲಿ ಸಿಟಿ ಲೈಫ್ ಅಲ್ಲ, ಹಳ್ಳಿ ಲೈಫ್ನಲ್ಲಿ ಇದು ಮಾಡ್ತಿದ್ದಾರೆ. ವಾಯ್ಸ್ ಎಂತ ಆಗಿದೆ ಅಂದ್ರೆ ನಿನ್ನೆ ಕಿರ್ಚಾಡಿ ವಾಯ್ಸ್ ಕಂಪ್ಲೀಟ್ ಹೋಗಿ ಹಾರಿಸ್ಕೊಂಡ್ಬಿಟ್ಟಿದೆ. ನವೀನ, ಇದೊಂದು ಎಂತ ಐಟಮ್ ಹೇಳಂತ? ಇದು ಆ ಐಟಮ್ ಎಂತ ಹೇಳ, ಇವನು ಎಂತ ಅಂತ ಹೇಳಿ ಮಾತಾಡ್ಬೇಡಿ. ಇವನು ಹೇಳಿ ಮಜ್ಜಿಗೆ ಮಾಡೋ ಒಂದು ಹ್ಯಾಂಡ್ ಮೇಡ್ ಮಜ್ಜಿಗೆ ಕಡಿಯುವಂಥದ್ದು ಮಂತು ಅಂತ ಹೇಳ್ತಾರೆ.
ನಮ್ಮ ಇಂಗ್ಲಿಷ್ ಮಂತ್ ಅಲ್ಲ ಅದಕ್ಕೆ ಇದು ಬೇರೆ ಇದು ಮಂತ್ ಮಜ್ಜಿಗೆ ಕಡಿಯುವಂಥದ್ದು. ಯುದ್ಧ ಕೊಟ್ಟದ ಓ ಇವಳಿಗೆ ನೋಡ್ದಂಗೆ ಗೊತ್ತಾಯ್ತು ನೋಡು. ಓ ಇವ್ರು ಇದೆಲ್ಲ ಸೇಲ್ ಮಾಡ್ತಾರೆ ಮಾರೆ. ಗೊತ್ತಾಯ್ತು ಏನದ ಕಾನ್ಸೆಪ್ಟ್? ಮೊಸರು ಕಡಿಯೋದು, ಬೆಣ್ಣೆ ತೆಗಿಯೋದು, ಮೊಸರು ಕಡಿದು ಬೆಣ್ಣೆ ತೆಗಿಯುವಂಥದ್ದು. ನೀನ್ ಹೇಳಿ ಯಾವ್ದು ಅಂತ, ರಾಮಫಲನ ಸೀತಾಫಲನ? ಯಾಕೆ ಕನ್ಫ್ಯೂಷನ್ ಯಾಕೆ? ಯಾವುದೋ ಒಂದು ಫಲ ಬಿಡಿ, ಟೆನ್ಷನ್ ಮಾಡಬೇಡಿ. ರಾಮಫಲ ಸೀತಾಫಲ ಅಂತ ಇಲ್ಲಿ ಭಯಂಕರ ಟೆನ್ಷನ್ ಮಾಡ್ತಾವ್ರೆ. ಅಯ್ಯೋ ಎಷ್ಟು ಫ್ರೆಶ್ ವಾಟ್ರ್ ಮಾರೆ ಇಲ್ಲಿ. ನಾವಾಗ ನಮ್ಮಲ್ಲಿ ಹೊಳೆಗೆ ಹೋಗಿದ್ವಲ್ಲ, ಇದು ಸಹ ಒಂಥರ ಹಳ್ಳಿ ಅಲ್ಲ. ಇಲ್ಲಿ ಸಹ ಒಂದು ಸುದೆ ಉಂಟು, ಚಿಕ್ಕದು ಮಿನಿ ಸುದೆ. ನಮ್ಮ ಮನೆ ಉಂಟಲ್ಲ, ಅಷ್ಟು ದೊಡ್ಡ ಹೊಳೆ ಅಲ್ಲ, ಅದು ಸಣ್ಣದು. ಹವ್ಯಂದು ಎಂಗೇಜ್ಮೆಂಟ್ ಅಂದರೆ ಅಭಿ ಮತ್ತು ಹವ್ಯಂದು ಎಂಗೇಜ್ಮೆಂಟ್ ಟೈಮಲ್ಲಿ ಭಯಂಕರ ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹವ್ಯ ನಿಂದು ಎಂಗೇಜ್ಮೆಂಟ್ ಟೈಮಲ್ಲಿ ಒಳ್ಳೆ ನೀರಿತ್ತು ಹವ್ಯಲ್ಲಿ ಅಲ್ಲ? ಈ ಸರ್ತಿ ಒಂತೆ ಕಮ್ಮಿ ಆಗಿದೆ. ಮಕ್ಕಳಿಗೆ ಆಡ್ಲಿಕ್ಕೆ ಮಾತ್ರ ಜೋಲಿ. ಅದೆಂತ ಕಟ್ಟ ಕಟ್ಟಿದ ಮಿನಿ ಕಟ್ಟನ? ಓ ಇದು ಆ ಕಡೆಯಿಂದ ನೀರು ಬರ್ತಾ ಇರೋದು ಈಗ. ಓಕೆ, ಓ ಅದಕ್ಕೋಸ್ಕರ ಈ ತರ ಸಣ್ಣದಲ್ಲಿ ಕಟ್ಟ ಕಟ್ಟಿ ಬಿಡುದ ನೀರು? ಡ್ಯಾಮ್ ಕಟ್ಲಿಕ್ಕೆ ಕಾವೇರಿ ನದಿ ಅಲ್ಲ ಇಲ್ಲಿ ಹರಿತಾ ಇರೋದು. ಡ್ಯಾಮ್ ಕಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಂತೆ. ಮದುಮಗ ಸ್ನಾನ ಮಾಡ್ತೀಯಾ? ಮದುಮಗ ಸ್ನಾನ ಮಾಡಿಸ್ಬೇಡ ಇಲ್ಲೇ. ಇವನು ಮದುಮಗ ಯಾಕೆಂದ್ರೆ ಅವನು ಮದುಮಗ ಮದುಮಗ. ಹೇಳು ಬ್ರೋ, ಒಪಿನಿಯನ್ ಹೇಳು ಬ್ರೋ, ಹೇಗಿದೆ ನಮ್ದು ಹವ್ಯ ಅಂದು? ಓ ಇಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಆಳ ಉಂಟು ಬ್ರೋ, ನೋಡಿದ್ರೆ ಗೊತ್ತಾಗುತ್ತೆ. ಒಂದು ರೌಂಡ್ ಹೋಗಿ ಬರೋಣ. ಒಂದು ಸುಮ್ಮನೆ ಒಲಿ ತನಕ. ಓ ಇಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ನ ಆಳವಿದೆ. ಓಹೋ ಓಹೋ ಓ ನೀರೊಳಗಡೆ ಮೋಟ್ರ್ ಹಾಕಿದ್ದಾರೆ ಇಲ್ಲಿ. ನಾನು ಅಲ್ಲಿ ಅಂದ್ಕೊಂಡೆ ಸ್ವಲ್ಪ ಗುಂಡಿ ಇರ್ಲಿಕ್ಕಿಲ್ಲ ಅಂತ, ಬಟ್ ಇಲ್ಲಿ ಮಾತ್ರ ಒಳ್ಳೆ ಗುಂಡಿ ಉಂಟು ಮಾರೆ. ಈ ನೀರಿನ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಆಳ ಉಂಟು, ಆದರೆ ಎಷ್ಟು ಕ್ಲಿಯರ್ ಉಂಟು ಅಂದರೆ ವಾಟರ್ ನೆಲ ಕಾಣ್ತಾ ಉಂಟು ನೋಡಿ. ವಿಡಿಯೋದಲ್ಲಿ ಕಾಣ್ತಾಡೋ ಗೊತ್ತಿಲ್ಲ, ಬರಿಕಣ್ಣಿಗೆ ಮಾತ್ರ ಭಾರಿ ಚಂದ ಕಾಣ್ತಾ ಉಂಟು ಆಯ್ತಾ. ಬರಿಕಣ್ಣಿಗೆ ಮಾತ್ರ ಅಲ್ಟಿಮೇಟ್ ಕಾಣ್ತಾ ಉಂಟು. ತುಂಬ ಕ್ಲಿಯರ್ ಉಂಟು ಆಯ್ತಾ ವಾಟರ್. ಅಷ್ಟು ಕ್ಲಿಯರ್ ಅಂದರೆ ಅಷ್ಟು ಕ್ಲಿಯರ್ ಉಂಟು. ಮೋಸ್ಟ್ಲಿ ನಾವೀಗೆಲ್ಲ ನಡೆದಾಡಿದ್ವಿ, ಇಲ್ಲಾಂದರೆ ಕುಡಿಬೋದೇನೋ ಗೊತ್ತಿಲ್ಲ, ಅಷ್ಟು ಕ್ಲಿಯರ್ ಇದೆ ವಾಟರ್. ಮತ್ತು ಈ ವರುಣು ಆಮೇಲೆ ಮಧುವಣ್ಣ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೆಲ್ಲ ಈ ಥರ ಹೊಳೆಗಳೆಲ್ಲ ಅಲ್ಲಿ, ಅವರು ಬೇಲೂರು ಸೈಡ್ನವರು, ಅವರಿಗೆಲ್ಲ ಅಲ್ಲಿ ಹೊಳೆಗಳೆಲ್ಲ ಈ ಥರ ನೋಡಲಿಕ್ಕೆ ಸಿಗಲ್ಲ. ಕೆರೆಗಳೆಲ್ಲ ಇರ್ಬೋದು, ಬಟ್ ಈ ಥರ ಹರಿದೋಗೋ ನೀರು ಈ ಥರ ಎಲ್ಲ ಕಾಡಲ್ಲೆಲ್ಲ ಬಂದು ಅಂದರೆ ಒಂಥರ ಚಂದ ಅಲ್ಲ ಈ ಥರ ಎಲ್ಲ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಸುತ್ತಾಡೋದು. ಅಂದರೆ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಆಯ್ತು ಇಲ್ಲಿಗೆಲ್ಲ ಬರಲಿಕ್ಕೆ ಇರ್ತದೆ ಇವತ್ತಂದೇಳಿ. ತುಂಬ ಟೈಮ್ ಆಯಿತು. ಅಬಿದು ಮದುವೆ ಟೈಮಲ್ಲಿ ಯಾವಾಗಲೂ ಬಂದಿದ್ವಿ ಒಂದು 2-3 ಸರ್ತಿ, ಅವೆಲ್ಲ ಬಂದೇ ಇರಲಿಲ್ಲ, ತುಂಬ ಟೈಮ್ ಆಯಿತು. ಹಾಗಾಗಿ ನಾನು ಯೂಟ್ಯೂಬರ್ ಆಗಿರಲಿ, ನಾನು ಯೂಟ್ಯೂಬರ್ ಆಗಿದ್ದೇನೆ, ಸೊ ನಿಮಗೆ ತೋರಿಸ್ಲಿಕ್ಕೆ ಆಗ್ತದೆ. ಆ ಮೂಲೆ ತನಕ ಹೋಯ್ತು ನೋಡಿ. ಹಾಕಿ ಎಂತ ಮಾಡ್ತಿದ್ದಿ ಬ್ರೋ ನೀನು? ಇವನು ಯಾವನ್ ಗುರಿವ? ಇದೆಲ್ಲ ಆಟಕ್ಕೆ ಭಾರಿ ಚಂದ ಆಗ್ತಾಯಿತ್ತು. ನಾನು ಹಾಕಿ ನೋಡ್ತೀನಿ ನೋಡಿ ಯಾವ ಥರ ಆಗ್ತದೆ ಅಂತ. ಚಟ್ಟೆ ಕಲ್ಲು ಕೊಡ ಅದಕ್ಕೆ ಈ ಬೇಡ, ಫುಲ್ಲು ಇನ್ನೂ ತೆಳ್ಳಗಿರೋ ಕಲ್ಲಾಗಬೇಕು. ಓ ಎರಡೇ, ಇಲ್ಲಿ ಒಂದು ಅಲ್ಲೊಂದು ಬೌನ್ಸ್ ಆಯಿತು. ಅದು ತುಂಬ ನೋಡಿ ಇವಂದು ಹೋಯ್ತು, ತುದಿ ತನಕ ಹೋಯ್ತು. ಚೋಮ ಹಾಕಿದೆ ಇವಾಗ ನವೀನ. ಕೈ ಗಂಟ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ. ಇದನ್ನೇ ಶೀಟ್ ಮಾಡೋದು ಬ್ರೋ. ಇದು ರಬ್ಬರ್ ಹಾಲು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೂ ಗಟ್ಟಿಯಾದ ಮೇಲೆ ಈ ಇದರಲ್ಲಿ ಹಾಕ್ಬಿಟ್ಟು ಶೀಟ್ ಮಾಡ್ತಾರೆ. ಅದು ರಬ್ಬರ್ ಹಾಲು ಗಟ್ಟಿಯಾಗಬೇಕತ್ತೆ ಇನ್ನು ಸ್ವಲ್ಪ, ಆಮೇಲೆ ಶೀಟ್ ಮಾಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಶೀಟ್ ಮಾಡೋದು ಮೇಲೆ ಇದರಲ್ಲಿ ಹಾಕಿ ತಿರುಗಿಸೋದು ಈ ಥರ, ಅಲ್ಲಿಗೆ ಶೀಟ್ ಆಗುತ್ತೆ ಅಲ್ಲ. ಆಮೇಲೆ ಒಣಗ್ಲಿಕ್ಕೆ ಹಾಕುದು. ಬಟ್ಟೆ ಒಣಗ್ಲಿಕ್ಕೆ ಹಾಕಿದಾಗ ಒಳಗೆ ಕೆಲವು ಕಡೆ ನೋಡಿರ್ತೇನೆ ನೀನು, ಇದರಲ್ಲಿ ಮಿಷನಲ್ಲಿ ತಿರುಗಿಸಿ ಆಮೇಲೆ ಕೆಲವು ಕಡೆ ಇಲ್ಲೆಲ್ಲ ಹ್ಯಾಂಗ್ ಇದು ಅಜಕ್ಕೋಳಿಗೆ ಅಂತ ಹೇಳ್ತಾರೆ. ನನಗೆ ಕೆಲವು ಕನ್ನಡ ಪದಗಳು ಬರುವುದಿಲ್ಲ ಮಾರೆ. ಹ್ಯಾಂಗ್ ಮಾಡಲಿಕ್ಕೆ ಅಂತ ಒಂದು ಹಗ್ಗ ಕಟ್ಟಿರ್ತಾರೆ, ಅದರಲ್ಲೆಲ್ಲ ಒಣಗ್ಲಿಕ್ಕೆ ಹಾಕೋದು. ಅದನ್ನು ಅದು ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ಗೆ ಬಂದ ಮೇಲೆ ಮಾರೋದು. ಮತ್ತೆ ಎಲ್ಲ ಉಂಟಾಯ್ತಾ, ಕೋಕೋ ಉಂಟು. ನಾವು ಸಣ್ಣದಿರುವ ಕೆಲವು ಹಣ್ಣೆಲ್ಲ ತಿಂತಿದ್ವಿ ಆಯಿತಾ. ನಮಗೆ ಅದೆಲ್ಲ ಕೆಲವು ಹಣ್ಣಿಗೆಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ. ನಾನು ಒಂದು ಹಣ್ಣಿನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳುವಂತ ಅಂದ್ಕೊಳ್ತೀನಿ. ಪುರ್ಕಾಯಿ ಅಂತ ಹೇಳ್ತಿದ್ವಿ ಆಯಿತಾ.
ಆ ಹಣ್ಣು ಒಂದು ಸಿಪ್ಪೆ ಸುಲಿದು ತಿನ್ನೋದು. ಮೊದಲೆಲ್ಲ ಬಿಸಾಡ್ತಿದ್ವಿ, ಈಗೆಲ್ಲ ಅದನ್ನು ಆನ್ಲೈನಲ್ಲಿ ಸೇಲ್ ಮಾಡ್ತಿದ್ದಾರೆ ಮಾರೆ. ನನಗೆ ನೋಡಿ ಆಶ್ಚರ್ಯ ಆಗಿದೆ. ಮತ್ತು ಇನ್ನೂ ಕೊಕ್ಕೋ ಹಣ್ಣೆಲ್ಲ ನೋಡಿ ಎಷ್ಟು ಉಂಟು ಇಲ್ಲಿ ನೋಡಿ. ಇಲ್ಲಿದೆಲ್ಲ ಕೊಕ್ಕೋ ಗಿಡ. ಹಾಂ, ಒಂದು ಹಣ್ಣು ಸಿಕ್ತು ಬ್ರೋ, ಒಂದು ಹಣ್ಣು ಸಿಕ್ತು ಅಲ್ಲಿ ಆ ಹವಿಯ ಜೊತೆ. ಸೊ ಇಲ್ಲಿ ಆಮೇಲೆ ಕುಂಟಾಲಕಾಯಿ ಅಂತ ಒಂದು ಬರ್ತಿತ್ತು, ನೇರಳೆ ಹಣ್ಣು ಅಂತ ಬರ್ತಿತ್ತು. ಯಾವುದೂ ಇಲ್ಲ ಇವಾಗ. ಹೇಗೆ ಎಲ್ಲ ನಶಿಸಿ ಹೋಯ್ತು ಹೇಗೆಲ್ಲ. ನೇರಳೆ ಹಣ್ಣಲ್ಲ ಕುಂಟಾಲ ಹಣ್ಣು ಅಂತ. ನೇರಳೆ ಹಣ್ಣು ಥರ ಅದು ಪೇರಳೆ ಇಲ್ಲೇ ಇದೆಯಲ್ಲ, ಪೇರಳ ಅನ್ನೋದು ಇದೆ. ಸೀಬೆ ಹಣ್ಣಲ್ಲ, ಪೇರಳ ಅಂದರೆ ಅದೇ ಸೀಬೆ ಹಣ್ಣು ಕಣೋ. ಇಲ್ಲಿ ನಮ್ಮ ಊರ್ದು ಇಲ್ಲೇ ಇದೆಯಲ್ಲ ಪೇರಳ ನೋಡಿ, ಇಲ್ಲೇ ಇದೆಯಲ್ಲ ಪೇರಳ. ಹಾಂ, ಪೆಜೆಕಾಯಿ ಅಂದರೆ ಹೆಬ್ಬಳಸು, ಅದು ಇವಾಗಲೂ ಇದೆ. ಹೆಬ್ಬಳಸು ಅಂದರೆ ಪೆಜೆಕಾಯಿ ಚಿಕ್ಕ, ಅದು ಹಣ್ಣು ಚಿಕ್ಕದಿರುತ್ತೆ, ಮರ ದೊಡ್ಡದಾಗುತ್ತೆ. ಅದೇ ಹಲಸಿನ ಅಂತಾನೆ ಚಿಕ್ಕದೇ ಇರುತ್ತೆ ಅಷ್ಟೇ. ಆ ಕಾರ್ಕಳದ ಹಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಹೌದು, ಅದೇ ಥರ ಕುಂಟಾಲಕಾಯಿ, ಆಮೇಲೆ ಅದೇ ನಾನು ಕುರ್ಕಾಯಿ, ಅದನ್ನೆಲ್ಲ ಈಗ ಆನ್ಲೈನಲ್ಲಿ ಸೇಲ್ ಮಾಡ್ತಿದ್ದಾರೆ. ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇವಾಗ, ಪ್ರಾಡಕ್ಟ್ಸ್ ಅಂದರೆ ಕೆಲವು ನೈಸರ್ಗಿಕವಾಗಿ ಆಗುವಂಥ ಕೆಲವು ಇದು ಇವಾಗ ಇಲ್ಲವೇ ಇಲ್ಲ ಬ್ರೋ. ಎಂತ ಮಾಡೋಣ ಹೇಳು, ಹೆಂಗೆ ತಿನ್ನೋದು? ಯಾರಿಗೇಳೋಣ ನಮ್ಮ ಪ್ರಾಬ್ಲಮ್ಮು. ಲಕ್ಷ್ಮಿ ನೋಡಿ ಎಲ್ಲಿದ್ದಾಳೆ ಅಂತ ಮೇಲೆ ಕಾರಲ್ಲಿ, ಹೊರೊಂದು ಕಾರಲ್ಲಿ ಸನ್ರೂಫ್ ಇದ್ದು ಲಕ್ಷ್ಮಿ ಮಾತ್ರ ಭಾರಿ ಖುಷಿಯಾಗಿದೆ. ಮೇಲೆ ಇದೆ ನೋಡಿ, ಇದು ಹೇಗಾಗ್ತಲ್ಲ, ಖುಷಿಯಾಗಿ ಉಂಟ ಮೇಲೆ. ಅಲ್ಲಿ ಒಂದು ವ್ಯೂ ತೋರಿಸ್ತು ನನಗೆ ಇಲ್ಲಿ. ಮೊಬೈಲ್ ಪಂಜಾಬ್ ಈಗ ಸೀದಾ ಜ್ಯೂಸ್. ಇದಕ್ಕೆ ಎಂತ ಇವಾಗ ಹೆಸರು ಎಂತ ಆಗಿದೆ ಅಂತ ನನಗೆ ಮಾಡ್ತೀವಿ. ಎಂತ ಆಗಿದೆ ಹೆಸರು ಇವಾಗ ಇದಕ್ಕೆ? ಮೊದಲು ಜ್ಯೂಸ್ ಮ್ಯಾಜಿಕ್ ಇತ್ತು, ಇವಾಗ ಜ್ಯೂಸ್ ಗ್ಯಾಲರಿ ಆಗಿದೆ. ಓಕೆ, ಇಲ್ಲಿ ಜ್ಯೂಸ್ ಗ್ಯಾಲರಿಗೆ ಬಂದಿದೆ ನೋಡಿ. ಇಲ್ಲಿ ಇವಾಗ ಎಂತ ಆರ್ಡ್ರ್ ಮಾಡಲಿ. ಎಂತ ಆರ್ಡ್ರ್ ಮಾಡಿದ್ರಿ ನೀವು? ಅದಕ್ಕೆ ಎಂತ ಬರೋದು? ಸೂಪ್. ಓಕೆ, ನೀವೆಂತ ಆರ್ಡ್ರ್ ಮಾಡಿದ್ರಿ? ಒಂದು ಅಷ್ಟೇನು ಅಲ್ಲಿಗೆ ಆಯ್ತಾ ನಿಮ್ಮದು? ಎಂತ ಅಷ್ಟು ಬೇಕಾ? ಹೇಳಲೇ ಇಲ್ಲ. ಹೌದಾಯ್ತು, ನಾವು ಈಗ ಜಾಯಿನ್ ಆದಷ್ಟು ಅಂತ ತಿನ್ನಬೇಕು. ಚಿಕನ್ ಸೂಪ್ ರೆಡಿ ಆಯಿತು. ಇಲ್ಲಿ ಮತ್ತೆ ನಾನು ಜಾಸ್ತಿ ಹೊತ್ತು ವೀಡಿಯೋ ಮಾಡಿದ್ದೀನಿ. ಈಗ ವೀಡಿಯೋ ಗ್ಯಾರಂಟಿ ನನಗೆ ಡೌಟ್ ಉಂಟು, ಹಿಂದಿ ಸಾಂಗ್ ಬೇರೆ ಆಗ್ತಾ ಉಂಟು. ಧರ್ಮಗೆ ಕಾಪಿ ರೈಟ್ಸಲ್ಲಿ ಜರ್ಸ್ಕೊಳ್ದು ಬೇಡ, ಇಷ್ಟು ಸಾಕು. ಒಂದು ಸೂಪು, ಒಂದು ನೂಡಲ್ಸ್ ಹೇಳಿದೆ. ಸೂಪ್ 2 ನೂಡಲ್ಸ್ ಅಷ್ಟೇ. ಮಸಾಲೆ ದೋಸೆ ಸಹ ಅಲ್ಲ ಇದು ಪಾನಿಪುರಿ ಗೋಳಿ ಬಜೆ ಸಹ ಅಲ್ಲ ಪಾನಿಪುರಿ ಸಹ ಅಲ್ಲ, ಗೋಳಿ ಬಜೆ, ಮಸಾಲೆ ದೋಸೆ. ಆಮೇಲೆ ಮಸಾಲೆ ದೋಸೆ ಈಗದು ಪಿಜ್ಜಾ ಬರ್ಗರ್ಗಿಂತ ಮೇಲೆ. ಹೌದಲ್ಲ, ಮಸಾಲೆ ದೋಸೆ ಎಲ್ಲ ಪಿಜ್ಜಾ ಬರ್ಗರ್ ರೇಂಜು. ಈಗ ನೋಡಿ ಕ್ರಿಸ್ಪಿ ರ್ಯಾಪು, ಇದರಲ್ಲಿ ನಾರ್ಮಲ್ ರ್ಯಾಪು. ಈ ಮೆನು ನೋಡಿದರೆ ನಮ್ಮನೆ ಇದನ್ನೆಲ್ಲ ನಾವು ಸಣ್ಣದಿರುವಾಗ ನೋಡೇ ಇಲ್ಲ. ಅವಾಗ ಒಂದು ಸ್ವಲ್ಪ ನೀರುಳ್ಳಿ ಬಜೆ, ಒಂದು ಪ್ಲೇಟ್ ಗೋಲಿ ಬಜೆ ಸಿಕ್ಕಿದ್ರೆ ಮುಗಿತಲ್ಲ. ಬನ್ಸ್ ಸಿಕ್ಕಿದ್ರೆ ದೊಡ್ಡ ವಿಷಯ. ಬನ್ಸ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಕ್ರಿಸ್ಪಿ ರ್ಯಾಪಿನ ಮೇಲೆ 2 ರೂಪಾಯಿ 3 ರೂಪಾಯಿ ಸಿಕ್ಕಿತ್ತು. ಈಗ ನೋಡಿ ಟ್ರೆಂಡ್ ಎಷ್ಟು ಚೇಂಜ್ ಆಯ್ತು ಅಂತ. ಯಾವುದೆಲ್ಲ ಟೇಸ್ಟ್ ಮಾಡ್ತೀವಿ ಎಲ್ಲವರು, ಯಾವ ಥರದೆಲ್ಲ ಟೇಸ್ಟ್ ಮಾಡ್ತಿದ್ದೀವಿ ಫುಡ್. ಇವತ್ತು ಟೇಸ್ಟ್ ಬಡ್ಸಿಗೆ ಬೇರೆ 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 ಥರ ಪದಾರ್ಥಗಳು ಸಿಗ್ತದೆ. ಹೌದಪ್ಪ, ಇವಾಗ ಎಂತೆಲ್ಲ ತಿಂದಿ ಅಂತ ನನಗೆ ಗೊತ್ತಿಲ್ಲ ಮಾಡ. ನಿಜವಾಗ್ಲು ನೋಡೋದು, ಒಂದು ಬೈಟ್ ತಗೋ, ಹೇಗುಂಟು ನೀನು ತಗೋಬೇಕು. ನಾವು ತುಂಬ ತಿಂತೀವಿ, ಬಟ್ ಸಿಕ್ಕಾಪಟ್ಟೆ ಉಂಟ. ನಾನು ತುಂಬ ತತ್ತಿ ತಿಂದಿದ್ದೇನೆ, ಒಂದು ಬೈಟ್ ತಿನ್ನೋ. ಚೆನ್ನಾಗಿ ಬಟ್ ಇದನ್ನೆಲ್ಲ ತಿಂತೀವಿ. ಮೊದಲೆಲ್ಲ ಎಲ್ಲಿತ್ತು ಬ್ರೋ ಇದೆಲ್ಲ, ಈಗಲ್ಲ. ಕ್ರಿಸ್ಪಿ ರ್ಯಾಪು, ಈ ರ್ಯಾಪ್ಸ್ ಎಲ್ಲ. ಐ ಹೋಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿರ್ತದೆ ಅಂತ ನಾನು ಭಾವಿಸ್ತೇನೆ. ಸೊ ಇದೇ ಥರ ಒಳ್ಳೆ ಕಂಟೆಂಟ್ಗಳನ್ನ ನಾನು ಕೊಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ. ನಾವು ನೆಕ್ಸ್ಟ್ ಮಂತ್ ನಾನು ಮತ್ತು ಲಕ್ಷ್ಮಿ ಒಂದು ಕಡೆ ಟ್ರಾವೆಲ್ ಮಾಡುವ, ಅಂದರೆ ಟ್ರಿಪ್ ಹೋಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಎಲ್ಲಿಗೆ ಅಂತೇಳಿ ಇವಾಗೆಲ್ಲ ಬೇಡ, ಎಲ್ಲಿಗೆ ಅಂತ ಅಂದರೆ ನನಗೆ ಇವಾಗ ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಬಟ್ ನಿಮಗೆ ಆ ವಿಡಿಯೋ ಮಾಡೋ ಟೈಮಲ್ಲಿ ಅದೊಂಥರ ನಾವು ಟ್ರಾವೆಲ್ ವ್ಲಾಗೆ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಅದು ಸಹ ಕಾರಲ್ಲೆಲ್ಲ ಅಲ್ಲ, ಒಂದು ಸ್ಪೆಷಲಾಗಿ ವ್ಲಾಗ್ ಮಾಡುವಂಥ ಸ್ಟಾರ್ಟ್ ಮಾಡುವಂಥ, ಅಂದರೆ ಒಂದು ಸ್ವಲ್ಪ ಯುನಿಕ್ ಆಗಿಲ್ಲ, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡುವಂಥ ನಾನು ಯೋಚನೆ ಮಾಡಿದ್ದೇನೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು. ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಸೊ ಇದೇ ಥರ ವೀಡಿಯೋಗಳನ್ನ ನೋಡಲಿಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.